ನೋಡಿ, ಮೊನ್ನೆ ಬೆಳಗಾವಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರಲ್ಲ ಮರಾಠಿ, ಅಲ್ಲಿ ಆ ಭಾಗದಲ್ಲಿ ಶಿವಸೇನೆ ಪುಂಡರು, ಅದರಿಂದ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಎರಡೂ ಕಡೆಗೂ. ಸೊ ಬೆಳಗಾವಿಯಲ್ಲಿ ಬಸ್ನ ಸಂಚಾರ ಮಹಾರಾಷ್ಟ್ರದ ಕಡೆ ಸ್ಥಗಿತಗೊಳಿಸಿದಂತ ಹಿನ್ನೆಲೆಯಲ್ಲಿ ನಷ್ಟ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಮಾರು 20 ಲಕ್ಷದಷ್ಟು ನಷ್ಟ ಆಗಿದೆ. ಪುಂಡಾಟಕ್ಕೆ ರಾಜ್ಯದ ಖಜಾನೆಗೆ ಹೊರೆಯಾಗಿದೆ. ರಾಜ್ಯ ಸಾರಿಗೆ ಇಲಾಖೆಗೆ ಆರ್ಥಿಕ ನಷ್ಟದ ಬರೆ ಎಳೆಯಲಾಗಿದೆ. ಬೆಳಗಾವಿ ವಿಭಾಗಕ್ಕೆ ಸುಮಾರು 20 ಲಕ್ಷದಷ್ಟು ನಷ್ಟ ಆಗಿದೆ. 4 ದಿನಗಳ ಅವಧಿಯಲ್ಲಿ 80 ಲಕ್ಷಕ್ಕೂ ಹೆಚ್ಚು ಲಾಸ್ ಅಂತ ಹೇಳಲಾಗ್ತಾ ಇದೆ. ವಿಭಾಗೀಯ ನಿಯಂತ್ರಕ ರಾಜೇಶ್ ಹುದ್ದಾರ್ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ರಾಜ್ಯಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ 2 ರಾಜ್ಯಗಳ ನಡುವೆ ಈಗ ಏನು ಬಸ್ ಸಂಚಾರ ಕೂಡ ಸ್ಥಗಿತ ಆಗಿರುವಂತದ್ದು. ಗಡಿಯವರೆಗೆ ಮಾತ್ರ ಬಸ್ ಸಂಚಾರ ಆಗ್ತದೆ. ಈ ಒಂದು 4 ದಿನಗಳ ಅವಧಿಯಲ್ಲಿ ನಮ್ಮ ಸಾರಿಗೆಗೆ ಎಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಇಲ್ಲಿ ದಿನನಿತ್ಯ ಇಲ್ಲಿಂದ ಎಷ್ಟು ಬಸ್ಗಳು ಕಾರ್ಯಾಚರಣೆಯನ್ನ ಮಾಡ್ತಿದ್ವು, ಎಷ್ಟು ಲಾಭ ಆಗ್ತಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಏನು ಬೆಳಗಾವಿಯ ಸಾರಿಗೆ ವಿಭಾಗದ ಏನು ಹಿರಿಯ ಅಧಿಕಾರಿಗಳಾಗಿರುವಂತಹ ಏನು ರಾಜೇಶ್ ಹುದ್ದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಇಲ್ಲಿವರೆಗೆ ಅಂದ್ರೆ ನಿತ್ಯ ನಮ್ಮ ಬೆಳಗಾವಿ ವಿಭಾಗದಿಂದ ಒಟ್ಟಾರೆ ಎಷ್ಟು ಬಸ್ಗಳ ಕಾರ್ಯಾಚರಣೆ ಮಾಡ್ತಿದ್ವು ಅಂತ? ಅಂದ್ರೆ ನಮ್ಮ ಬೆಳಗಾವಿ ಮೂಲಕ ನಿಪ್ಪಾಣಿ ಮೂಲಕ ಹೋಗಬೇಕಾಗಿದ್ದು 90 ಬಸ್ಸು ಎವರೇಜ್ ಆಗಿ ನಮ್ಮ ಕಾರ್ಯಾಚರಣೆ ಆಗ್ತಾ ಇತ್ತು. ಅದು ಬೇರೆ ಬೇರೆ ವಿಭಾಗಗಳಿಂದ ಬರ್ತಾ ಇತ್ತು. ಹುಬ್ಬಳ್ಳಿ ಇರ್ಬೋದು, ಹಾವೇರಿ ಇರ್ಬೋದು, ಬೆಂಗಳೂರು ಇರ್ಬೋದು, ಅದೆಲ್ಲ ಸೇರಿದ್ರೆ ಒಂದು 91 ಬಸ್ ಆಗ್ತಾ ಇತ್ತು. ಎಷ್ಟು ಈವರೆಗೆ ಅಂದ್ರೆ 4 ದಿನ ಸರ್, ಒಂದು ಪ್ರತಿದಿನಿತ್ಯ ಎಷ್ಟು ನಷ್ಟ ಆಗಿದೆ ಈ ಇಲಾಖೆಗೆ ಒಂದು 20 ಲಕ್ಷ ಪ್ರತಿದಿನ. ನಿಖರವಾಗಿ ನಾವು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ನಾವು ಬೌಂಡರಿವರೆಗೂ ಬಸ್ ಓಡಿಸ್ತಾ ಇರೋದ್ರಿಂದ ಅದು ಪೂರ್ತಿ ನಷ್ಟ ಎಷ್ಟಾಗಿದೆ ಅಂತ ಅದನ್ನ ಲೆಕ್ಕ ಹಾಕಕ್ ಆಗದೆ ಇದ್ರು ಕೂಡ ಒಂದು ಪ್ರತಿದಿನ ಒಂದು 20 ಲಕ್ಷ ನಷ್ಟ ಆಗಿದೆ ಅಂತ ನಾವು ಅಂದಾಜಿಸಬಹುದು. ಅಂದ್ರೆ ಈಗ ನಮ್ಮ ಈ ಚಿಕ್ಕೋಡಿ ವಿಭಾಗದಿಂದ ಮತ್ತೆ ನಮ್ಮ ಬೆಳಗಾವಿ ವಿಭಾಗ ಮತ್ತು ಒಟ್ಟಾರೆ ಈ ಕರ್ನಾಟಕದಿಂದ ಏನ್ ಬಸ್ಗಳು ಹೋಗ್ತಿದ್ವು ಆ ಎಲ್ಲಾ ಬಸ್ಗಳು ಕೂಡ ಈಗ ಗಡಿಯವರೆಗೆ ಹೊಂಟಿದೆ. ಹೌದು, ಅದೇ ತರ ಎಲ್ಲ ಮಿರಜ್ ಇರ್ಬೋದು, ಆ ಕಡೆ ಸೊಲಾಪುರ ಕೂಡ ನಿನ್ನೆ ಘಟನೆ ಆಗಿದೆ. ಸೊಲಾಪುರ್ನಲ್ಲಿ ಮೊದಲಿಂದ ಯಾವ್ದು ತೊಂದರೆ ಆಗ್ತಾ ಇರಲಿಲ್ಲ, ಅಲ್ಲಿನೂ ಕೂಡ ವಿಜಾಪುರ ಮುಂದೆ ಸೊಲಾಪುರ ಹೋಗೋ ಬಸ್ಗಳಿಗೂ ಕೂಡ ನಿನ್ನೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅಲ್ಲೂ ಬಸ್ ಸ್ಥಗಿತ ಆಗಿದೆ. ಅಲ್ಲಿನೂ ಕೂಡ ಅನಾನುಕೂಲ ಪ್ರಯಾಣಿಕರಿಗಾಗಿದೆ. ನೀವು ಹೇಳ್ದಂಗೆ ಅಲ್ಲಿನೂ ಕೂಡ ನಮಗೆ ಆದಾಯ ನಷ್ಟ ಆಗಿರ್ತದೆ. ಈ 4 ದಿನದ ಅವಧಿಯಲ್ಲಿ ಎಷ್ಟು ಕೋಟಿ ಅಥವಾ ಎಷ್ಟು ಲಕ್ಷ ಆಗಿರ್ಬೋದು ಸರ್? ಅದೇ ನಾ ಹೇಳ್ದಂಗೆ ನಿಖರವಾಗಿ ಯಾಕೆ ಹೇಳಂದ್ರೆ ನನ್ನ ಡಿವಿಷನ್ ಇಂದ ಅಂದ್ರೆ ನಾನು ಹೇಳ್ಬೋದು ಇಷ್ಟು ಬಸ್ಸು ಇಷ್ಟು ಆಗಿದೆ ಇಷ್ಟಂತ. ಎಲ್ಲ ರಾಜ್ಯದ್ದು ಅಥವಾ ಕಲ್ಯಾಣ ಕರ್ನಾಟಕ ಸಂಸ್ಥೆಯ ಬಸ್ ಬರ್ತವೆ. ಅದು ನಿಖರವಾಗಿ ನನಗೆ ಹೇಳೋದು ಅಷ್ಟು ಈ ಹಂತದಲ್ಲಿ ಸಾಧ್ಯ ಇಲ್ಲ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾತ್. ನೋಡಿ, ಮೊನ್ನೆ ಬೆಳಗಾವಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರಲ್ಲ ಮರಾಠಿ, ಅಲ್ಲಿ ಆ ಭಾಗದಲ್ಲಿ ಶಿವಸೇನೆ ಪುಂಡರು, ಅದರಿಂದ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಎರಡೂ ಕಡೆಗೂ. ಸೊ ಬೆಳಗಾವಿಯಲ್ಲಿ ಬಸ್ನ ಸಂಚಾರ ಮಹಾರಾಷ್ಟ್ರದ ಕಡೆ ಸ್ಥಗಿತಗೊಳಿಸಿದಂತ ಹಿನ್ನೆಲೆಯಲ್ಲಿ ನಷ್ಟ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಮಾರು 20 ಲಕ್ಷದಷ್ಟು ನಷ್ಟ ಆಗಿದೆ. ಪುಂಡಾಟಕ್ಕೆ ರಾಜ್ಯದ ಖಜಾನೆಗೆ ಹೊರೆಯಾಗಿದೆ. ರಾಜ್ಯ ಸಾರಿಗೆ ಇಲಾಖೆಗೆ ಆರ್ಥಿಕ ನಷ್ಟದ ಬರೆ ಎಳೆಯಲಾಗಿದೆ. ಬೆಳಗಾವಿ ವಿಭಾಗಕ್ಕೆ ಸುಮಾರು 20 ಲಕ್ಷದಷ್ಟು ನಷ್ಟ ಆಗಿದೆ. 4 ದಿನಗಳ ಅವಧಿಯಲ್ಲಿ 80 ಲಕ್ಷಕ್ಕೂ ಹೆಚ್ಚು ಲಾಸ್ ಅಂತ ಹೇಳಲಾಗ್ತಾ ಇದೆ. ವಿಭಾಗೀಯ ನಿಯಂತ್ರಕ ರಾಜೇಶ್ ಹುದ್ದಾರ್ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ರಾಜ್ಯಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ 2 ರಾಜ್ಯಗಳ ನಡುವೆ ಈಗ ಏನು ಬಸ್ ಸಂಚಾರ ಕೂಡ ಸ್ಥಗಿತ ಆಗಿರುವಂತದ್ದು. ಗಡಿಯವರೆಗೆ ಮಾತ್ರ ಬಸ್ ಸಂಚಾರ ಆಗ್ತದೆ. ಈ ಒಂದು 4 ದಿನಗಳ ಅವಧಿಯಲ್ಲಿ ನಮ್ಮ ಸಾರಿಗೆಗೆ ಎಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಇಲ್ಲಿ ದಿನನಿತ್ಯ ಇಲ್ಲಿಂದ ಎಷ್ಟು ಬಸ್ಗಳು ಕಾರ್ಯಾಚರಣೆಯನ್ನ ಮಾಡ್ತಿದ್ವು, ಎಷ್ಟು ಲಾಭ ಆಗ್ತಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಏನು ಬೆಳಗಾವಿಯ ಸಾರಿಗೆ ವಿಭಾಗದ ಏನು ಹಿರಿಯ ಅಧಿಕಾರಿಗಳಾಗಿರುವಂತಹ ಏನು ರಾಜೇಶ್ ಹುದ್ದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಇಲ್ಲಿವರೆಗೆ ಅಂದ್ರೆ ನಿತ್ಯ ನಮ್ಮ ಬೆಳಗಾವಿ ವಿಭಾಗದಿಂದ ಒಟ್ಟಾರೆ ಎಷ್ಟು ಬಸ್ಗಳ ಕಾರ್ಯಾಚರಣೆ ಮಾಡ್ತಿದ್ವು ಅಂತ? ಅಂದ್ರೆ ನಮ್ಮ ಬೆಳಗಾವಿ ಮೂಲಕ ನಿಪ್ಪಾಣಿ ಮೂಲಕ ಹೋಗಬೇಕಾಗಿದ್ದು 90 ಬಸ್ಸು ಎವರೇಜ್ ಆಗಿ ನಮ್ಮ ಕಾರ್ಯಾಚರಣೆ ಆಗ್ತಾ ಇತ್ತು. ಅದು ಬೇರೆ ಬೇರೆ ವಿಭಾಗಗಳಿಂದ ಬರ್ತಾ ಇತ್ತು. ಹುಬ್ಬಳ್ಳಿ ಇರ್ಬೋದು, ಹಾವೇರಿ ಇರ್ಬೋದು, ಬೆಂಗಳೂರು ಇರ್ಬೋದು, ಅದೆಲ್ಲ ಸೇರಿದ್ರೆ ಒಂದು 91 ಬಸ್ ಆಗ್ತಾ ಇತ್ತು. ಎಷ್ಟು ಈವರೆಗೆ ಅಂದ್ರೆ 4 ದಿನ ಸರ್, ಒಂದು ಪ್ರತಿದಿನಿತ್ಯ ಎಷ್ಟು ನಷ್ಟ ಆಗಿದೆ ಈ ಇಲಾಖೆಗೆ ಒಂದು 20 ಲಕ್ಷ ಪ್ರತಿದಿನ. ನಿಖರವಾಗಿ ನಾವು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ನಾವು ಬೌಂಡರಿವರೆಗೂ ಬಸ್ ಓಡಿಸ್ತಾ ಇರೋದ್ರಿಂದ ಅದು ಪೂರ್ತಿ ನಷ್ಟ ಎಷ್ಟಾಗಿದೆ ಅಂತ ಅದನ್ನ ಲೆಕ್ಕ ಹಾಕಕ್ ಆಗದೆ ಇದ್ರು ಕೂಡ ಒಂದು ಪ್ರತಿದಿನ ಒಂದು 20 ಲಕ್ಷ ನಷ್ಟ ಆಗಿದೆ ಅಂತ ನಾವು ಅಂದಾಜಿಸಬಹುದು.
ಅಂದ್ರೆ ಈಗ ನಮ್ಮ ಈ ಚಿಕ್ಕೋಡಿ ವಿಭಾಗದಿಂದ ಮತ್ತೆ ನಮ್ಮ ಬೆಳಗಾವಿ ವಿಭಾಗ ಮತ್ತು ಒಟ್ಟಾರೆ ಈ ಕರ್ನಾಟಕದಿಂದ ಏನ್ ಬಸ್ಗಳು ಹೋಗ್ತಿದ್ವು ಆ ಎಲ್ಲಾ ಬಸ್ಗಳು ಕೂಡ ಈಗ ಗಡಿಯವರೆಗೆ ಹೊಂಟಿದೆ. ಹೌದು, ಅದೇ ತರ ಎಲ್ಲ ಮಿರಜ್ ಇರ್ಬೋದು, ಆ ಕಡೆ ಸೊಲಾಪುರ ಕೂಡ ನಿನ್ನೆ ಘಟನೆ ಆಗಿದೆ. ಸೊಲಾಪುರ್ನಲ್ಲಿ ಮೊದಲಿಂದ ಯಾವ್ದು ತೊಂದರೆ ಆಗ್ತಾ ಇರಲಿಲ್ಲ, ಅಲ್ಲಿನೂ ಕೂಡ ವಿಜಾಪುರ ಮುಂದೆ ಸೊಲಾಪುರ ಹೋಗೋ ಬಸ್ಗಳಿಗೂ ಕೂಡ ನಿನ್ನೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅಲ್ಲೂ ಬಸ್ ಸ್ಥಗಿತ ಆಗಿದೆ. ಅಲ್ಲಿನೂ ಕೂಡ ಅನಾನುಕೂಲ ಪ್ರಯಾಣಿಕರಿಗಾಗಿದೆ. ನೀವು ಹೇಳ್ದಂಗೆ ಅಲ್ಲಿನೂ ಕೂಡ ನಮಗೆ ಆದಾಯ ನಷ್ಟ ಆಗಿರ್ತದೆ. ಈ 4 ದಿನದ ಅವಧಿಯಲ್ಲಿ ಎಷ್ಟು ಕೋಟಿ ಅಥವಾ ಎಷ್ಟು ಲಕ್ಷ ಆಗಿರ್ಬೋದು ಸರ್? ಅದೇ ನಾ ಹೇಳ್ದಂಗೆ ನಿಖರವಾಗಿ ಯಾಕೆ ಹೇಳಂದ್ರೆ ನನ್ನ ಡಿವಿಷನ್ ಇಂದ ಅಂದ್ರೆ ನಾನು ಹೇಳ್ಬೋದು ಇಷ್ಟು ಬಸ್ ಇಷ್ಟು ಆಗಿದೆ ಇಷ್ಟಂತ. ಎಲ್ಲಾ ರಾಜ್ಯದ್ದು ಅಥವಾ ಕಲ್ಯಾಣ ಕರ್ನಾಟಕ ಸಂಸ್ಥೆಯಿಂದ ಬಸ್ ಬರ್ತವೆ. ಅದು ನಿಖರವಾಗಿ ನನಗೆ ಹೇಳೋದು ಅಷ್ಟು ಈ ಹಂತದಲ್ಲಿ ಸಾಧ್ಯ ಇಲ್ಲ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಕೊಪ್ಪಡ. ನೋಡಿ, ಮೊನ್ನೆ ಬೆಳಗಾವಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರಲ್ಲ ಮರಾಠಿ, ಅಲ್ಲಿ ಆ ಭಾಗದಲ್ಲಿ ಶಿವಸೇನೆ ಪುಂಡರು, ಅದರಿಂದ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಎರಡೂ ಕಡೆಗೂ. ಸೊ ಬೆಳಗಾವಿಯಲ್ಲಿ ಬಸ್ನ ಸಂಚಾರ ಮಹಾರಾಷ್ಟ್ರದ ಕಡೆ ಸ್ಥಗಿತಗೊಳಿಸಿದಂತ ಹಿನ್ನೆಲೆಯಲ್ಲಿ ನಷ್ಟ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಮಾರು 20 ಲಕ್ಷದಷ್ಟು ನಷ್ಟ ಆಗಿದೆ. ಪುಂಡಾಟಕ್ಕೆ ರಾಜ್ಯದ ಖಜಾನೆಗೆ ಹೊರೆಯಾಗಿದೆ. ರಾಜ್ಯ ಸಾರಿಗೆ ಇಲಾಖೆಗೆ ಆರ್ಥಿಕ ನಷ್ಟದ ಬರೆ ಎಳೆಯಲಾಗಿದೆ. ಬೆಳಗಾವಿ ವಿಭಾಗಕ್ಕೆ ಸುಮಾರು 20 ಲಕ್ಷದಷ್ಟು ನಷ್ಟ ಆಗಿದೆ. 4 ದಿನಗಳ ಅವಧಿಯಲ್ಲಿ 80 ಲಕ್ಷಕ್ಕೂ ಹೆಚ್ಚು ಲಾಸ್ ಅಂತ ಹೇಳಲಾಗ್ತಾ ಇದೆ. ವಿಭಾಗೀಯ ನಿಯಂತ್ರಕ ರಾಜೇಶ್ ಹುದ್ದಾರ್ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ರಾಜ್ಯಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ 2 ರಾಜ್ಯಗಳ ನಡುವೆ ಈಗ ಏನು ಬಸ್ ಸಂಚಾರ ಕೂಡ ಸ್ಥಗಿತ ಆಗಿರುವಂತದ್ದು. ಗಡಿಯವರೆಗೆ ಮಾತ್ರ ಬಸ್ ಸಂಚಾರ ಆಗ್ತಿದೆ. ಈ ಒಂದು 4 ದಿನಗಳ ಅವಧಿಯಲ್ಲಿ ನಮ್ಮ ಸಾರಿಗೆಗೆ ಎಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಇಲ್ಲಿ ದಿನನಿತ್ಯ ಇಲ್ಲಿಂದ ಎಷ್ಟು ಬಸ್ಗಳು ಕಾರ್ಯಾಚರಣೆಯನ್ನ ಮಾಡ್ತಿದ್ವು, ಎಷ್ಟು ಲಾಭ ಆಗ್ತಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಏನು ಬೆಳಗಾವಿಯ ಸಾರಿಗೆ ವಿಭಾಗದ ಏನು ಹಿರಿಯ ಅಧಿಕಾರಿಗಳಾಗಿರುವಂತಹ ಏನು ರಾಜೇಶ್ ಹುದ್ದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿವರೆಗೆ ಅಂದ್ರೆ ನಿತ್ಯ ನಮ್ಮ ಬೆಳಗಾವಿ ವಿಭಾಗದಿಂದ ಒಟ್ಟಾರೆ ಎಷ್ಟು ಬಸ್ಗಳ ಕಾರ್ಯಾಚರಣೆ ಮಾಡ್ತಿದ್ವು ಅಂತ? ಅಂದ್ರೆ ನಮ್ಮ ಬೆಳಗಾವಿ ಮೂಲಕ ನಿಪ್ಪಾಣಿ ಮೂಲಕ ಹೋಗಬೇಕಾಗಿದ್ದು 90 ಬಸ್ಸು ಎವರೇಜ್ ಆಗಿ ನಮ್ಮ ಕಾರ್ಯಾಚರಣೆ ಆಗ್ತಾ ಇತ್ತು. ಅದು ಬೇರೆ ಬೇರೆ ವಿಭಾಗಗಳಿಂದ ಬರ್ತಾ ಇತ್ತು. ಹುಬ್ಳಿ ಇರ್ಬೋದು, ಹಾವೇರಿ ಇರ್ಬೋದು, ಬೆಂಗಳೂರು ಇರ್ಬೋದು, ಅದೆಲ್ಲ ಸೇರಿದ್ರೆ ಒಂದು 91 ಬಸ್ ಆಗ್ತಾ ಇತ್ತು. ಎಷ್ಟು ಈವರೆಗೆ ಅಂದ್ರೆ 4 ದಿನ ಸರ್, ಒಂದು ಪ್ರತಿದಿನಿತ್ಯ ಎಷ್ಟು ನಷ್ಟ ಆಗಿದೆ ಈ ಇಲಾಖೆಗೆ ಒಂದು 20 ಲಕ್ಷ ಪ್ರತಿದಿನ. ನಿಖರವಾಗಿ ನಾವು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ನಾವು ಬೌಂಡರಿವರೆಗೂ ಬಸ್ ಓಡಿಸ್ತಾ ಇರೋದ್ರಿಂದ ಅದು ಪೂರ್ತಿ ನಷ್ಟ ಎಷ್ಟಾಗಿದೆ ಅಂತ ಅದನ್ನ ಲೆಕ್ಕ ಹಾಕಕ್ ಆಗದೆ ಇದ್ರು ಕೂಡ ಒಂದು ಪ್ರತಿದಿನ ಒಂದು 20 ಲಕ್ಷ ನಷ್ಟ ಆಗಿದೆ ಅಂತ ನಾವು ಅಂದಾಜಿಸಬಹುದು. ಅಂದ್ರೆ ಈಗ ನಮ್ಮ ಈ ಚಿಕ್ಕೋಡಿ ವಿಭಾಗದಿಂದ ಮತ್ತೆ ನಮ್ಮ ಬೆಳಗಾವಿ ವಿಭಾಗ ಮತ್ತು ಒಟ್ಟಾರೆ ಈ ಕರ್ನಾಟಕದಿಂದ ಏನ್ ಬಸ್ಗಳು ಹೋಗ್ತಿದ್ವು ಆ ಎಲ್ಲಾ ಬಸ್ಗಳು ಕೂಡ ಈಗ ಗಡಿಯವರೆಗೆ ಹೊಂಟಿದೆ. ಹೌದು, ಅದೇ ತರ ಎಲ್ಲ ಮಿರಜ್ ಇರ್ಬೋದು, ಆ ಕಡೆ ಸೊಲಾಪುರ ಕೂಡ ನಿನ್ನೆ ಘಟನೆ ಆಗಿದೆ. ಸೊಲಾಪುರ್ನಲ್ಲಿ ಮೊದಲಿಂದ ಯಾವ್ದು ತೊಂದರೆ ಆಗ್ತಾ ಇರಲಿಲ್ಲ, ಅಲ್ಲಿನೂ ಕೂಡ ವಿಜಾಪುರ ಮುಂದೆ ಸೊಲಾಪುರ ಹೋಗೋ ಬಸ್ಗಳಿಗೂ ಕೂಡ ನಿನ್ನೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅಲ್ಲೂ ಬಸ್ ಸ್ಥಗಿತ ಆಗಿದೆ. ಅಲ್ಲಿನೂ ಕೂಡ ಅನಾನುಕೂಲ ಪ್ರಯಾಣಿಕರಿಗಾಗಿದೆ. ನೀವು ಹೇಳ್ದಂಗೆ ಅಲ್ಲಿನೂ ಕೂಡ ನಮಗೆ ಆದಾಯ ನಷ್ಟ ಆಗಿರ್ತದೆ. ಈ 4 ದಿನದ ಅವಧಿಯಲ್ಲಿ ಎಷ್ಟು ಕೋಟಿ ಅಥವಾ ಎಷ್ಟು ಲಕ್ಷ ಆಗಿರ್ಬೋದು ಸರ್? ಅದೇ ನಾ ಹೇಳ್ದಂಗೆ ನಿಖರವಾಗಿ ಯಾಕೆ ಹೇಳಂದ್ರೆ ನನ್ನ ಡಿವಿಷನ್ ಇಂದ ಅಂದ್ರೆ ನಾನು ಹೇಳ್ಬೋದು ಇಷ್ಟು ಬಸ್ಸು ಇಷ್ಟು ಆಗಿದೆ ಇಷ್ಟಂತ. ಎಲ್ಲಾ ರಾಜ್ಯದ್ದು ಅಥವಾ ಕಲ್ಯಾಣ ಕರ್ನಾಟಕ ಸಂಸ್ಥೆಯಿಂದ ಬಸ್ ಬರ್ತವೆ. ಅದು ನಿಖರವಾಗಿ ನನಗೆ ಹೇಳೋದು ಅಷ್ಟು ಈ ಹಂತದಲ್ಲಿ ಸಾಧ್ಯ ಇಲ್ಲ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಕೊಪ್ಪಡ.